ಹಕ್ಕಿ ಜ್ವರ ಭೀತಿ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಸಾಂಕ್ರಾಮಿಕ ಹಕ್ಕಿ ಜ್ವರ ತಡೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರದಿಂದ ನವಿಲು ಹಾಗೂ ಕೋಳಿಗಳ ಸಾವು ದೃಢಪಟ್ಟ ಹಿನ್ನೆಲೆ ಎಚ್ಚೆತ್ತ ಮೃಗಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ತೀವ್ರ ನಿಗಾ ವಹಿಸಿದೆ. ಆಹಾರ ಪೂರೈಕೆ ವೇಳೆ ಪ್ರವಾಸಿಗರು ವೀಕ್ಷಿಸುವಾಗ ಸೋಂಕು ತಗುಲದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಮೃಗಾಲಯದಲ್ಲಿ ಸುಮಾರು 64 ಪ್ರಭೇದದ ಪಕ್ಷಿಗಳಿದ್ದು, ಸೋಂಕು ಹರಡದಂತೆ ತಡೆಯಲು ನಿಯಮಿತ ಆರೋಗ್ಯ ತಪಾಸಣೆ ಹೆಚ್ಚಿಸಲಾಗಿದೆ. ಸುದ್ದಿಗಾರರೊಂದಿಗೆ ಮೃಗಾಲಯದ ವಲಯ ಅರಣ್ಯ ಅಧಿಕಾರಿ ಧನ್ಯಶ್ರೀ, ಪ್ರವೇಶ ದ್ವಾರಗಳಲ್ಲಿ ಸೋಂಕು ನಿವಾರಕ ಔಷಧಿ ದ್ರವವನ್ನು ಕಟ್ಟುನಿಟ್ಟಾಗಿ ಸಿಂಪಡಿಸಲಾಗುತ್ತಿದೆ. ಸಿಬ್ಬಂದಿ, ಅಧಿಕಾರಿಗಳು, ಆಹಾರ ಸಾಮಗ್ರಿ ಸಾಗಿಸುವ ಎಲ್ಲಾ ವಾಹನಗಳು ಸೋಂಕು ನಿವಾರಕ ಔಷಧಿ ಸಿಂಪಡಿಸಿರುವ ಮಾರ್ಗದ ಮೂಲಕ ಹಾದು ಹೋಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸ್ಪ್ರಿಂಕ್ಲರ್ಸ್ಗಳನ್ನ ಆನ್ ಮಾಡಿ ನೀರಿನ ಮುಖಾಂತರ ವಾತಾವರಣವನ್ನು ತಂಪಿಡೋದು, ಈ ಕೆಲಸವನ್ನ ಮಾಡಿದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಯಾವುದೇ ಪಕ್ಷಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಬಿಸಿಲಿನ ಬೇಗೆಯ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಹಕ್ಕಿ ಜ್ವರದ ಪ್ರಾಬ್ಲಮ್ ಏನಿದೆ ಅದರ ಯಾವ ಶಂಕೆಗಳು ಕೂಡ ನಾವು ಇಲ್ಲಿ ಕಂಡು ಬಂದಿಲ್ಲ.